ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಇದರ ಅರ್ಥ, ಹೇ ಆಂಜನೇಯ, ನೀವು ರುದ್ರನ ಅವತಾರ ಮತ್ತು ರಾಮದೂತ. ನಮ್ಮ ಎಲ್ಲ ಶತ್ರುಗಳನ್ನು ನಾಶ ಮಾಡು. ನಿಮ್ಮ ಕೃಪಾದೃಷ್ಟಿಯಿಂದ ಎಲ್ಲ ರೋಗಗಳನ್ನು ತೊಡೆದು ಹಾಕು. ಹೇ ರಾಮದೂತ, ನಾವು ನಿಮ್ಮೊಂದಿಗೆ ಪ್ರಾರ್ಥಿಸುವುದೇನೆಂದರೆ, ನಿಮ್ಮ ಕೃಪೆಯಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಕೀರ್ತಿ ಲಭಿಸಲಿ. ಹೇ ಸಂಕಟ ನಿವಾರಕ ದೇವ, ನಾವು ನಿಮ್ಮನ್ನು ನಮಸ್ಕರಿಸುತ್ತೇವೆ. ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಎಲ್ಲಿ ಬಂದೀವಿ ಅಂದ್ರೆ ಮಧುಲಾ ಮಾರುತಿ ಅಂತ ದೇವಸ್ಥಾನಕ್ಕೆ ಬಂದೀವಿ. ಇದು ನೋಡ್ರಿ ಎಷ್ಟು ಚಂದ ಬಂಗಾರಮಯವಾಗಿ ಕಾಣಿಸ್ಲಿಕ್ಕೆ ನೋಡ್ರಿ ಈ ಗುಡಿ. ಇದು MG ರೋಡ್ನಾಗ ಬರ್ತದ್ರಿ. ಗಾಂಧಿ ಚೌಕಿಂದ ಸ್ವಲ್ಪ ಮುಂದೆ ಹೋದ್ರೆ ಸಿಗ್ತದ್ರಿ ಈ ಗುಡಿ. ಇದು ಮೊದಲ ಸಣ್ಣದಿತ್ರಿ, ಭಾಳ ಸಣ್ಣದಿತ್ತು ಗುಡಿ, ಇಷ್ಟಿತ್ತು. ಆದ್ರೆ ಎಷ್ಟು ಸಣ್ಣದಲ್ಲ ಅಷ್ಟು ಭಕ್ತರು ಜಾಸ್ತಿ ರೀ ಈ ಗುಡಿಗೆ ಮೊದಲಿಂದನೂ. ಇದು ರೋಡು ಅಗಲ್ ಮಾಡಬೇಕಾಗಿತ್ತಲ್ಲ, ಅಗಲ್ ಮಾಡೋ ಸಲುವಾಗಿ ಆ ಗುಡಿ ಹೋಗಬೇಕಾಯ್ತು. ಆವಾಗ ಸ್ವಲ್ಪ ಹಿಂದೆ ದೊಡ್ಡ ಜಾಗ ಕೊಟ್ಟರು. ಹಂಗಾಗಿ ಗುಡಿನ ಈಗ ದೊಡ್ಡದಾಗಿ ಕಟ್ಟ್ಯಾರ. ಈಗ ನೋಡ್ಲಿಕ್ಕೆ ದೊಡ್ಡದಾಗ್ಯದ್ರಿ, ಭಾಳ ಖುಷಿ ಅನ್ನಿಸ್ತದ್ರಿ. ಜಾಗ ಅಷ್ಟೇನು ದೊಡ್ಡದಿಲ್ರಿ, ಇದು ಮೀಡಿಯಮ್ ಅದ ಜಾಗ. ಅದರೊಳಗನೆ ಚಂದಾಗೆ ಒಂದು ಹನುಮನ್ ದೇವ್ರ ಗುಡಿ, ಬಾಜು ಬಾಜು ಸಣ್ಣ ಸಣ್ಣ ಗುಡಿಗಳನ್ನು ಕಟ್ಟ್ಯಾರಿ. ಗಣೇಶನ ಗುಡಿ ಅದ, ಶಿವನ ಗುಡಿ ಅದ, ದತ್ತಾತ್ರೇಯ ಗುಡಿ ಅದ, ಆಮೇಲೆ ನಾಗದೇವತೆ ಗುಡಿ ಅದ. ಹಿಂಗೆ ಬೇರೆ ಬೇರೆ ಸಣ್ಣ 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 ಗುಡಿಗಳನ್ನು ಕಟ್ಟ್ಯಾರ. ನೋಡ್ಲಿಕ್ಕೆ ಭಾಳ ಖುಷಿ ಅನ್ನಿಸ್ತದ್ರಿ, ಅಷ್ಟು ಚಂದ ಕಟ್ಟ್ಯಾರ. ಈ ಗುಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಇಲ್ಲಿ ಅರ್ಚಕರಿದ್ದಾರ, ಅವ್ರ ಬಾಯಿಂದ ಕೇಳೋಣಂತ ಬರ್ರಿ. ಇದು ಯಾವಾಗಿಂದ ಗುಡಿ ರೀ? ಮಾಹಿತಿ ಇದು ಬಹಳ ಪುರಾತನ ಕಾಲದ ಇದು ಮೂರ್ತಿ. ಬಾಲಕಿ ಗಂಟೆ ಕಟ್ಟಿದ್ದು ನೋಡ್ರಿ, ಈ ಬಾಲಕಿ ಗಂಟೆ ಕಟ್ಟಿದ್ದಲ್ಲಿ ಇಂಥ ಮೂರ್ತಿಗಳನ್ನ ವ್ಯಾಸರಾಯರೇ ಸ್ಥಾಪನೆ ಮಾಡಿದ್ದಾರೆ ಅವಾಗಿಂದ. ಇದು ಮೂರ್ತಿ ಅವಾಗಿಂದ ಆ ಕಾಲದೇ ಇರ್ಬೋದು ಅಂತೇಳಿ ಒಂದು ದೃಷ್ಟಾಂತ ಹೇಳ್ತಿದೆ. ಅಂದರೆ ವ್ಯಾಸರಾಯರೇ ಸ್ಥಾಪನೆ ಮಾಡಿದ್ರು ಇದನ್ನ ಅಂತಂದರೆ. ಇದು ಮೊದಲ ಅಂತ ಹೆಸರು ಬರಲಿಕ್ಕೆ ಎರಡು ರೀತಿ ಕಾರಣದ್ರಿ. ಒಂದು, ವ್ಯಾಸರಾಯರು 6ನೇ ಮೂರ್ತಿಯಾಗಿದ್ದು ಸ್ಥಾಪನೆ, ಒಟ್ಟು ಅವ್ರು 11 ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ರು. ಅದರೊಳಗೆ 6ನೇ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ರು ಮಧ್ಯದೊಳಗೆ, ಬಿಟ್ವೀನ್ ಅಂತೇಳಿ ಮೊದಲ ಅಂತೇಳಿ ಹಂಗೂ ಬಂದದ. ಇನ್ನು ಇಲ್ಲೆಲ್ಲ ಮರಾಠ ಜನ ಐತ್ರಿ ಪೂರ್ತಿ. ಇದು ಮಧ್ಯದೊಳಗೆ ಇದೊಂದೇ ಐತಿ ದೇವಸ್ಥಾನ. ಅವ್ರಿಗೆ ಮೊದಲೇ ಮಾರುತಿ ಅಂತ ತಮ್ಮ ಭಾಷೆ ಒಳಗೆ ಹೇಳೋದ್ರಿಂದ ಮೊದಲ ಮಾರುತಿ ಅಂತ ಇದಕ್ಕೆ ಹೆಸರು ಬಂದಿದೆ. ಇದಕ್ಕೆ ಅಸಂಖ್ಯಾತ ಭಕ್ತರಿದ್ದಾರೆ. ಈಗ ನಾವು ಪೂಜೆ ಮಾಡಿರುತ್ತೆ 70 ವರ್ಷ ಆಯ್ತು, ನಮ್ಮ ತಂದೆ ನೋಡ್ಕೊಂಡು ನಾವು ಮಾಡಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಜನ ಅರ್ಚಕರು ಬಂದಿದ್ದಾರೆ. ಇದು ಮೊದಲು ಅಲ್ಲಿ ಇತ್ತು. ಅದು ಮತ್ತು ರೋಡ್ ಇದು ಆಯ್ತಲ್ರಿ, ಮೊನ್ನೆ DC ಅವರದ್ದು ನಮಗೆ ಜಾಗ ಕೊಟ್ಟು ಸರ್ಕಾರದಿಂದ ಎಲ್ಲ ವ್ಯವಸ್ಥಿತವಾಗಿ ಇದು ಮಾಡಿದ್ವಿ ಸಂಪೂರ್ಣವಾಗಿ. ಇದಕ್ಕೆ ವಿಜಯಗೌಡರು ಅಂತ ಇದ್ದಾರಲ್ಲ ಪಾಟೀಲ್, ಅವರು ಗೌರವಾಧ್ಯಕ್ಷರಿದ್ದಾರೆ. ಇವರು ಹಿರಿಯ ದೇಶದ ಅಧ್ಯಕ್ಷರಿದ್ದಾರೆ. ಮತ್ತು ಪತ್ತಾರ ಬಂಧುಗಳೆಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾರೆ. ಈರಣ್ಣ ಪತ್ತಾರ ಅಂತ ಇದ್ದಾರೆ. ಹೀಗಾಗಿ ಭವ್ಯವಾಗಿ ದೇವಸ್ಥಾನ ಆಗಿದೆ. ಪ್ರತಿ ವಾರ ಪಾಲ್ಕಿ ಸೇವೆ ಮಾಡ್ತೀವಿ. ಹನುಮ ಜಯಂತಿ ಉತ್ಸವ, ರಾಮನವಮಿ ಉತ್ಸವ, ಪ್ರತಿ ಪೌರ್ಣಿಮೆಯನ್ನು ಉತ್ಸವ ಮಾಡ್ತೀವಿ. ಮಂಗಳವಾರ ತುಂಬ ಅಸಂಖ್ಯಾತ ಭಕ್ತರುಗಳು ಬರ್ತಾರೆ. ಈ MBS ಹುಡುಗರಿಗೆಲ್ಲ ಹನುಮಂತ ಪೂಜೆ ವಗೇರೆ ಮಾಡಿಸ್ತಾರೆ. ಅದಕ್ಕೆ ಇದು ನಮ್ಮ ಇದರೊಳಗೆ ಪುರಾತನ ದೇವಸ್ಥಾನದೊಳಗೆ ವಿಜಯಪುರ ಜಿಲ್ಲೆ ಒಳಗೇ ಈಗ ಇದೈತಿ. ಒಂದದು ಅಗಸಿ ಒಳಗೆ ಅದಲ್ರಿ, ಅದೊಂದು. ಆಮೇಲೆ ಅದು ಇದ್ರದ್ದು ಹಿಂಗೆ ಎಲ್ಲ ಸೇರಿ ಕೋಸ್ಟ್ ಹನುಮಪ್ಪ ಇವೆಲ್ಲ ಸೇರಿ ನಮ್ದು 5 6 ಹಿಂಗೆ ಬರ್ತದೆ. ಅತಿ ಪುರಾತನ ಹನುಮಪ್ಪನ ಮೂರ್ತಿ, ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಹಂಗದ ರೀ. ಸಾಕಷ್ಟು ನಮ್ಮ ಶಿವಾನ್ ಪಾಟೀಲ್ರು ಇಲ್ಲೇ ಬಂದು MLA ಆದರು. ಮೊನ್ನೆ ಬೊಮ್ಮಾಯಿರು ಬಂದಾಗ ಒಂದು ಗಧಾ ಕೊಟ್ಟು ಹೋದ್ರು ಹನುಮಪ್ಪನಿಗೆ ಬೆಳ್ಳಿಗೆ. ವಿಜಯಗೌಡರು ಒಂದು ಕೊಟ್ಟರು, ಶಿವಾನಗೌಡರು ಒಂದು ಕೊಟ್ಟರು. ಮತ್ತು ಅವ್ರು ಯಾರು ಇಂಡಿಯವರು, ಅವರು ಕೂಡ ಇಲ್ಲೇ ಬಂದು ಇದು ಮಾಡ್ತಾರೆ. ಬಸವನೂರು ಪಾಟೀಲರು ಪ್ರತಿಯೊಬ್ಬರು ಚುನಾವಣೆ ಸಮಯದಲ್ಲಿ ಇಲ್ಲಿ ಬರ್ತಾರೆ. ನಮ್ಮ ಹನುಮಪ್ಪನ ಆಶೀರ್ವಾದ ತೊಗೊಂಡೇ. ಮತ್ತು ಒಂದು 15-20 ಜನ ಕಾರ್ಪೊರೇಟರು ಅವ್ರು ನಮ್ಮ ಹನುಮಂತೇವ್ರ ಗುಡಿಯ ಭಕ್ತರು ಮುನ್ಸಿಪಾಲಿಟಿಗೆ ಪ್ರೆಸೆಂಟ್ ಆರಿಸಿ ಬಂದಾರೆ. ಅವರೆಲ್ಲರೂ ಸಹಿತ ನಮ್ಮ ಮಧುಲಾ ಮಾರುತಿ ದೇವಸ್ಥಾನದ ಭಕ್ತರೇ ಇದ್ದಾರೆ. ಸಾಕಷ್ಟು ಜನ ಭಕ್ತ ಸಮೂಹವನ್ನು ಹೊಂದಿದೆ. ನಾವು ಬೆಳಗ್ಗೆ 6 ಗಂಟೆಗೆ ಪೂಜೆ ಮಾಡಿ 11 ತನಕ ಇರ್ತೀವಿ. ಮತ್ತು ಸಾಯಂಕಾಲ 5:30ಗೆ ಬಂದೀವಿ ಅಂದ್ರೆ 8ಕ್ಕೆ ಆರತಿ ಮುಗಿಸ್ಕೊಂಡು ಇದಕ್ಕೆ ಒಂದು ವರಿಷ್ಠರು ಅಂದರೆ ದೊಡ್ಡವ್ರದ್ದೊಂದು ಸಂಘ ಇದೆ. ಆಮೇಲೆ ಈಗ ತರುಣ ಹುಡುಗರು ಅಕ್ಷಯ ಸಿದ್ದೆ ಅಂತ, ಆ ತರುಣ ಹುಡುಗರು ಎಲ್ಲರೂ ಸೇರಿ ಒಂದು ಟೀಮ್. ಈ ರೀತಿಯಾಗಿ ಭವ್ಯವಾದ ದೇವಸ್ಥಾನದ